ದೀಪಾವಳಿಗೋಸ್ಕರ ಜನಗಳೆಲ್ಲ ಸಿಹಿ ತಿಂಡಿಗಳನ್ನ ಮಾಡ್ತಿದ್ರು. ರೂಪ ಮಾಡ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ರೂಪ ಒಬ್ಳು ಅನಾಥೆ. ಅವಳಿಗೆ ಯಾರು ಸಂಬಂಧಿಕರು ಇರ್ಲಿಲ್ಲ. ಆ ಊರವರೇ ಅವಳಿಗೆ ಎಲ್ಲಾ ಸಂಬಂಧಿಕರು. ಅರೆ ರೂಪಾ, ಒಳಗಡೆ ಯಾಕಿದ್ಯಾ? ಹೊರಗಡೆ ಬಾ, ಸಿಹಿ ತಿನ್ನು. ನಿನಗ್ಯಾರು ಸಿಹಿ ಕೊಡ್ಲಿಲ್ವಾ? ಯಾರ್ ಕೊಡ್ತಾರೆ? ಪಾಪ ಅವಳಿಗೆ ಅಪ್ಪ ಅಮ್ಮನೂ ಇಲ್ಲ, ಸಂಬಂಧಿಕರು ಇಲ್ಲ. ರೂಪಾಳಿಗೂ ಗೊತ್ತಿರ್ಲಿಲ್ಲ ಅವಳಿಗೆ ಸಂಬಂಧಿಕರು ಇದಾರೋ ಇಲ್ವೋ ಅಂತ. ನನ್ ಸಂಬಂಧಿಕರು ಇದಾರೆ ಅತ್ತೆ, ಮತ್ತವರು ಈ ದೀಪಾವಳಿಗೆ ಸಿಹಿ ಮತ್ತೆ ಉಡುಗೊರೆನೂ ತರ್ತಾರೆ. ಇದನ್ನ ನೀನು ಪ್ರತಿ ಹಬ್ಬದಲ್ಲೂ ಹೇಳ್ತೀಯ ರೂಪಾ. ಆದ್ರೆ ಇಲ್ಲಿವರೆಗೂ ನಿನ್ ಸಂಬಂಧಿಕರನ್ನ ನಾವ್ ಯಾವತ್ತೂ ನೋಡೇ ಇಲ್ಲ. ನಾನು ಕೂಡ ನೋಡಿಲ್ಲ ಅವ್ರನ್ನ. ಆದ್ರೆ ಅವರು ನನ್ ದೂರದ ಸಂಬಂಧಿ. ಈ ವರ್ಷ ಖಂಡಿತ ಬರ್ತಾರೆ. ಊರವ್ರ ಮುಂದೆ ಅವಳು ಸುಳ್ಳು ಹೇಳ್ಬಿಟ್ಲು. ಅಲ್ಲೇ ಮರದ ಹಿಂದೆ ನಿಂತ್ಕೊಂಡಿದ್ದ ಚಂಪತ್ ಇಲ್ಲಿ ಮಾತಾಡ್ಕೊಂಡಿದ್ದನ್ನೆಲ್ಲ ಕೇಳಿಸ್ಕೊಂಡ. ಆಗ್ಲೇ ಅವನೊಂದು ಉಪಾಯ ಮಾಡ್ದ. ಇದೇ ಸರಿಯಾದ ಸಮಯ ಚಂಪತ್. ನೀನಿಲ್ಲಿಗೆ ಕೆಲಸಗಾರನ ಹುಡ್ಕೋದಿಕ್ಕೆ ಅಂತ ಬಂದಿದ್ದೆ. ಆದ್ರೆ ನಿನಗಿಲ್ಲಿ ಉಚಿತವಾಗಿ ಕೆಲಸದವಳು ಸಿಕ್ಬಿಟ್ಟಿದ್ದಾಳೆ. ರೂಪಾ, ನನ್ ಮಗು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಮ್ಮ. ನಾನು ಹಿಂದೆ ನೋಡಿದಾಗ ಇಷ್ಟು ಚಿಕ್ಕವಳಾಗಿದ್ದೆ. ನನ್ನನ್ನ ಕ್ಷಮಿಸ್ಬಿಡು ಮಗು. ಇಷ್ಟು ವರ್ಷ ನಿನ್ನ ಒಬ್ಬಂಟಿ ಮಾಡ್ಬಿಟ್ಟಿದ್ದೆ. ಆದ್ರೆ ಇನ್ಮುಂದೆ ಹಾಗಾಗಲ್ಲ. ನಾನ್ ಬಂದ್ಬಿಟ್ಟಿದ್ದೀನಿ. ನಡಿ ಮಗು, ನಿನ್ ಚಿಕ್ಕಪ್ಪನ ಜೊತೆಗೆ. ಇನ್ ಮುಂದೆ ನೀನು ಒಬ್ಬಂಟಿ ಆಗಿರೋ ಅಗತ್ಯನೇ ಇಲ್ಲ. ರೂಪ ಗೊಂದಲದಲ್ಲಿದ್ಲು. ಏನ್ ಮಾಡೋದು, ಹೋಗೋದೋ ಬೇಡವೋ ಅಂತ. ಏನ್ ಯೋಚಿಸ್ತಿದ್ಯಾ ರೂಪಾ? ಇಷ್ಟು ವರ್ಷ ತುಂಬಾ ಕಷ್ಟ ಪಟ್ಬಿಟ್ಟೆ ನೀನು. ಈಗ ಹೋಗು, ನಿನ್ ಚಿಕ್ಕಪ್ಪನ್ ಜೊತೆ ಸುಖವಾದ ಜೀವನ ಮಾಡು. ಈ ನನ್ ನಿಜವಾದ ಚಿಕ್ಕಪ್ಪ ಎಲ್ಲಿಂದ ಬಂದ್ರು? ಆದ್ರೆ ಇವ್ರ ಮಾತ್ ಕೇಳಿದ್ರೆ ನಿಜವಾಗ್ಲೂ ಇವ್ರು ನನ್ ಚಿಕ್ಕಪ್ಪ ಅಂತಾನೆ ಅನ್ಸತ್ತೆ. ರೂಪಾಳ ಸುಳ್ಳು ಸಿಕ್ ಹಾಕೊಳತ್ತೆ ಅಂತ ಚಂಪತ್ ಜೊತೆ ಹೋಗೋದಿಕ್ಕೆ ಅವಳು ಎಲ್ರೂ ಮುಂದೆ ಒಪ್ಕೊಂಡ್ಬಿಡ್ತಾಳೆ. ಅವನ್ ಮುದ್ದಾಗ್ ಮಾತಾಡೋ ಮಾತುಗಳನ್ನೆಲ್ಲ ಅವಳು ನಂಬಿಡ್ತಾಳೆ. ಅವಳು ಹೇಗ್ ನಂಬ್ತಾಳೆ ಅಂದ್ರೆ ಅವನ್ ಹೇಳೋ ಪ್ರತಿಯೊಂದು ಮಾತು ಅವಳಿಗೆ ನಿಜ ಅನ್ನಿಸ್ಬಿಡತ್ತೆ. ಅವಳು ನೇರವಾಗಿ ಚಂಪತ್ ಮನೆಗ್ ಹೋಗ್ಬಿಡ್ತಾಳೆ. ಸಾಕು, ತಗೋ ನಿನ್ ವಸ್ತುಗಳನ್ನ ಇಟ್ಕೋ. ಯಾರ್ ನೀನು? ಚಂಪತ್, ನಿನ್ನ ನಕಲಿ ಚಿಕ್ಕಪ್ಪ. ನಿನ್ನ ಮೋಸ ಮಾಡಿ ಕರ್ಕೊಂಡ್ ಬಂದೆ. ನೀನ್ ಇಲ್ಲೇ ಇರ್ತೀಯಾ, ಮತ್ತೆ ಮನೆ ಎಲ್ಲ ಕೆಲ್ಸಗಳನ್ನ ನೋಡ್ಕೋತೀಯ. ಇಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬಾರ್ದು. ನಡಿ, ಕೆಲ್ಸ ನೋಡ್ಕೋ. ಮತ್ತೆ ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳ್ಸಲ್ಲ. ಇದನ್ನೆಲ್ಲ ನೋಡಿದ್ಮೇಲೆ ರೂಪಾಳಿಗೆ ಅರ್ಥ ಆಯ್ತು ಅವಳಿಂದ ದೊಡ್ಡ ತಪ್ಪಾಗಿದೆ ಅಂತ. ಒಬ್ಬ ಅನಾಮಿಕ ವ್ಯಕ್ತಿನ ನಂಬಿ ಮೋಸ ಹೋದ್ಲು ಅಂತ. ಆದ್ರೆ ರೂಪ ತುಂಬಾ ಬುದ್ಧಿವಂತೆ ಆಗಿದ್ಲು. ಅವಳಲ್ಲಿಂದ ಓಡೋದಿಕ್ಕೆ ನಿರ್ಧಾರ ಮಾಡಿದ್ಲು. ಆಮೇಲೊಂದು ಉಪಾಯ ಮಾಡಿದ್ಲು. ಅಷ್ಟು ದೂರದಿಂದ ನಡ್ಕೊಂಡ್ ಬಂದು ಬಂದು ನನ್ಗೆ ಸುಸ್ತಾಗೋಗಿದೆ. ಸ್ವಲ್ಪ ವಿಶ್ರಾಂತಿ ತಗೋತೀನಿ ಬಿಡಿ, ಆಮೇಲೆ ಕೆಲಸ ಮಾಡೋದಿದ್ದೇ ಇದೆ. ತೆಗಿ ಬಾಗ್ಲನ್ನ, ತೆಗಿ. ಅಯ್ಯೋ, ಅಯ್ಯೋ, ಈ ಹುಡುಗಿ ಎಲ್ಲೋದ್ಲಪ್ಪ? ನೀವ್ ಯಾವ್ದಾದ್ರು ಹುಡುಗಿ ನೋಡಿದ್ರ? ನಮ್ಮ ಅಣ್ಣನ್ ಮಗಳು, ಬೆಳ್ಳಿಗಿದ್ಲು, ಮತ್ತೆ ಉದ್ದ ಜಡಿ ಅವಳು. ನೋಡಿಲ್ಲ. ಇಲ್ಲಿ ಒಳಗಡೆ ಬರೋದಕ್ಕೆ ಯಾರಿಗೂ ಅನುಮತಿ ಇಲ್ಲ. ಇದೇನೋ ಧರ್ಮಶಾಲೆ ಅಲ್ಲ. ನಿನಗೇನಾದ್ರೂ ಕೆಲಸ ಬೇಕಾ ಹೇಳೋ? ಹೌದು, ಕೆಲ್ಸ ಬೇಕು. ನೀನ್ ಇಲ್ಲೇ ನಿಂತ್ಕೊಂಡು ಯಾರಾದ್ರೂ ಪ್ರವಾಸಿಗರು ಬಂದ್ರೆ ಅವ್ರಿಗೆ ಕೋಣೆ ತೋರ್ಸೋ. ನೀನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯೋ ಅಷ್ಟು ದುಡ್ಡು ಸಿಗುತ್ತೆ ನಿನ್ಗೆ. ಆಯ್ತು ಯಜಮಾನ್ರೆ. ಚಂಪತ್ ಚಿಕ್ಕಪ್ಪ, ಬುದ್ಧಿ ಕಲಿಯೋದಿಕ್ಕೆ ತಯಾರಾಗು.
ಅಯ್ಯೋ ಚಿಕ್ಕಪ್ಪ, ಏನಾಯ್ತು? ಸಿಂಹ ಸಿಂಹ ಸಿಂಹ? ಅಯ್ಯೋ ಸಿಂಹ ಇಲ್ಲಿ ಮಾಮೂಲಿ ವಿಷಯ. ನೀವಿವತ್ತು ಇಲ್ಲೇ ಉಳ್ಕೊಂಡ್ಬಿಡಿ, ಇಲ್ಲ ಅಂದ್ರೆ ಸಿಂಹ ನಿಮ್ಮನ್ನ ಬೇಟೆ ಆಡ್ಬಿಡತ್ತೆ. ಬೇಟೆದ? ಹಾ, ಸರಿಯಾಗಿ ಹೇಳಿದೆ. ಸಿಂಹಕ್ಕೆ ಬೇಟೆ ಆಗೋದ್ರ ಬದಲು ರಾತ್ರಿ ಇಲ್ಲೇ ಇರೋದು ಒಳ್ಳೇದು ಅನ್ಸುತ್ತೆ. ಇಲ್ಲಿ ಯಾವ್ದಾದ್ರು ಉಳ್ಕೊಳ್ಳೋ ವ್ಯವಸ್ಥೆ ಇದೆಯಾ? ಹಾ ಬನ್ನಿ ನನ್ ಜೊತೆ. ನೋಡಿ, ಇದೇ ನಿಮ್ ಕೋಣೆ. ಆರಾಮಾಗಿ ನಿದ್ದೆ ಮಾಡಿ. ಅಯ್ಯಯ್ಯಯ್ಯೋ, ಒಂದ್ ವಿಷಯ ಹೇಳೋದನ್ನ ಮರ್ತೇ ಬಿಟ್ಟೆ. ಹಿಂದೆ ಇರೋ ಸ್ಮಶಾನದಿಂದ ಆಗಾಗ ಒಂದು ಭೂತ ಎದ್ದು ಬಂದು ಕಾಟ ಕೊಡತ್ತೆ. ಆದ್ರೆ ನೀವ್ ಹೆದರ್ಕೋಬೇಡಿ, ಅದು ನೋಡೋದಕ್ಕಷ್ಟೇ ಭಯಂಕರವಾಗಿದೆ, ಆದ್ರೆ ಅದು ಹೆದರ್ಸೋದೇ ಇಲ್ಲ. ಏನೋ ಭೂತನ? ಅಯ್ಯೋ, ಈಗ ಬರುತ್ತೆ ಮಜಾ. ಭೂತ ಭೂತ ಅಯ್ಯಯ್ಯೋ ಭೂತ. ಏನಿದು? ನನಗೆ ಮೋಸ ಮಾಡಿದ್ರಿ ಅಲ್ವಾ ನೀವು? ಇವಾಗ ತೋರಿಸ್ತೀನಿ ಆ ಮಜಾನ. ನಿಲ್ಲಿ ನಿಲ್ಲಿ ಅಣ್ಣ, ಸ್ವಲ್ಪ ಸಹಾಯ ಮಾಡಿ. ಈ ಪೆಟ್ಟಿಗೆ ನನ್ನ ಕೈಲಿ ಎತ್ತೋದಕ್ಕಾಗ್ತಾ ಇಲ್ಲ. ಆದ್ರೆ ಇದ್ರಲ್ಲಿ ಅಂತದ್ದೇನಿದೆ? ಎದೊಳ್ತಾನೆ ಇಲ್ವಲ್ಲ? ಏನಂತ ಹೇಳಿ? ನಾನೊಂದು ಮದ್ವೆಗ್ ಹೋಗ್ಬೇಕು. ಮದ್ವೆಲ್ ಹಾಕೊಳ್ಳೋ ಒಡವೆ, ಬಟ್ಟೆ ಎಲ್ಲಾನು ಇದ್ರಲ್ಲೇ ಇದೆ. ನಾನ್ ಸಮಯಕ್ಕೆ ಸರಿಯಾಗಿ ಅಲ್ಲಿಗ್ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಎಡವಟ್ಟಾಗೋಗುತ್ತೆ. ಲೇ ಮುಂಗಿ, ಕಳ್ಳತನ ಧರ್ಮ ನಿಭಾಯಿಸೋ ಸಮಯ ಬಂದಿದೆ. ಇದನ್ನೇನಾದ್ರೂ ಬಿಟ್ವಿ ಅಂದ್ರೆ ನಾವು ಕಳ್ಳರಾಗೋಕೆ ಲಾಯಕ್ಕೆ ಇಲ್ಲ. ಸರಿಯಾಗಿ ಹೇಳ್ದೆ ಕಣೋ ಚುಂಗಿ. ಹಾ ಖಂಡಿತವಾಗ್ಲು. ಆದ್ರೆ ಸ್ವಲ್ಪ ನೀರ್ ಕುಡಿಸ್ತೀರಾ? ಹಾ ಒಂದ್ ನಿಮಿಷ ತಂದೆ. ರೂಪ ನೀರ್ ತರಕ್ಕಿಂತ ಒಳಗ್ ಹೋಗ್ತಾಳೆ. ಇಲ್ಲಿ ಮುಂಗಿ ಚುಂಗಿ ಪೆಟ್ಟಿಗೆ ತಗೊಂಡು ಅಲ್ಲಿಂದ ಓಡ್ ಹೋಗ್ತಾರೆ. ಅದಾದ್ಮೇಲೆ ರೂಪ ಹೊರಗ್ ಬರ್ತಾಳೆ, ಮತ್ತೆ ನಗ್ತಾಳೆ. ಆಗ್ಲೇ ಹಿಂದೆಯಿಂದ ಬಾಲ್ಚಂದ್ ಮತ್ತೆ ಲಾಲ್ಚಂದ್ ಬರ್ತಾರೆ. ನಾವು ಇಬ್ರು ಕಳ್ಳರನ್ನ ಹುಡ್ಕೊಂಡ್ ಬಂದಿದೀವಿ. ಅವ್ರ ಈ ಕಡೆ ಏನು ಬಂದಿಲ್ಲ ತಾನೇ? ಈ ಕಡೆ ಹೋದ್ರು ನೋಡಿ. ಅವ್ರು ನನ್ ಪೆಟ್ಟಿಗೆನೂ ತಗೊಂಡ್ ಹೋದ್ರು. ಈ ಕಳ್ರಿದಾರಲ್ಲ. ಏನೋ ಬಾ ಹಿಡಿಯೋಣ ಅವ್ರನ್ನ. ಅಲ್ಲೋಡೋ ಚುಂಗಿ, ಸಿಪಾಯಿಗಳು ಬರ್ತಿದ್ದಾರೆ. ನಾವಿವತ್ತು ಉಳ್ಕೊಂಡ್ರೆ ಮತ್ತಿನ್ಯಾವತ್ತಾದ್ರೂ ಕಳ್ತನ ಮಾಡ್ಬೋದು. ಬಿಸಾಕೋ ಪೆಟ್ಕೆನಾ. ಹೀಗೆ ಚಂಪತ್ತಿಂದ ರೂಪ ತನ್ನ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡ್ಬಿಡ್ತಾಳೆ. ಅಯ್ಯೋ ಕಾಪಾಡಿ, ನನ್ನನ್ನು ಯಾರಾದ್ರೂ ಹೊರಗೆ ತೆಗೀರಿ. ಮತ್ತೆ ಅವಳು ವಾಪಸ್ ಮನೆಗ್ ಬರ್ತಾಳೆ. ಹೀಗೆ ಒಂದ್ ಒಳ್ಳೆ ಪಾಠ ಕಲಿತ್ಲು. ಅದೇನಂದ್ರೆ, ಗುರುತು ಪರಿಚಯ ಇಲ್ದಿರೋ ವ್ಯಕ್ತಿಗಳನ್ನ ನಂಬಲೇಬಾರ್ದು ಅಂತ. ಅರ್ಥ ಆಯ್ತಾ? ಬಿಟ್ಟು ಬಿಟ್ಟು ನೋಡು ನೋಡು, ನಿಮ್ಮಪ್ಪ ಬಂದ್ರು. ನನ್ನ ಮುದ್ದು ಕಂದ. ನಿಮ್ ಮಗ ಅಂತೂ ತುಂಬಾ ಬುದ್ಧಿವಂತ. ಆದ್ರೆ ಅವನ್ನ ಹೀಗೆ ಒಬ್ಬಂಟಿಯಾಗಿ ಬಿಡಬೇಡಿ. ತಪ್ಪಾಗೋಯ್ತಮ್ಮ. If you like this video, subscribe to our channel Murthy Media.